ಕರ್ನಾಟಕದ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ನ ಫೈನಲ್ ರಿಸಲ್ಟ್, ಸೆಕೆಂಡ್ ರೌಂಡ್ನ ಮಾಕ್ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದರ ಕುರಿತು ಮಾತನಾಡೋದಕ್ಕಿಂತ ಮುಂಚೆ ಮೊದಲಿಗೆ ನಾವು ಯಾವುದರ ಬಗ್ಗೆ ಮಾತನಾಡೋಣ ಅಂದರೆ ಕೆಇಎ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿ ಆ ಸೀಟ್ ಮ್ಯಾಟ್ರಿಕ್ಸನ್ನು ನೋಡೋದಕ್ಕೂ ಸಮಯವನ್ನು ಕೊಡದೆ 2 ಗಂಟೆ ಒಳಗಾಗಿ ಆ ಒಂದು ಕಾಲೇಜನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದರು. ಹಾಗೆ ಕಾಲೇಜ್ನ ಫೀ ಸ್ಟ್ರಕ್ಚರ್ನ ಕೂಡ ವೆಬ್ಸೈಟಲ್ಲಿ ಮಾತ್ರ ಪ್ರಕಟಿಸಿದ್ರು, ಅಂದರೆ ನಿಮ್ಮ ಪೋರ್ಟಲಲ್ಲಿ ಮಾತ್ರ ಪ್ರಕಟಿಸಿದ್ರು. ಅದನ್ನು ಹೊರಗಡೆ PDF ಅಲ್ಲಿ ಎಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ನಾನು ಹರಿಯಪ್ ಆಗಿ ನೀವು ಈ ಕಾಲೇಜನ್ನು ಹಾಕಿಕೊಳ್ಳಿ ಅಂತ ಹೇಳಿದಾಗ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ, ಕೇವಲ 2 ಗಂಟೆಯಲ್ಲಿ ನಮಗೆ ಆಪ್ಷನ್ ಎಂಟ್ರಿಯಲ್ಲಿ ಆ ಒಂದು ಕಾಲೇಜನ್ನು ಹಾಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ರಲ್ಲ, ಇದು ಅನ್ಯಾಯವಲ್ವಾ ಅಂತ ಕೇಳ್ತಾ ಇದ್ದಾರೆ. ಇದು ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಕಾಲೇಜನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಂಡೇ ಇಲ್ಲ. ಯಾರ್ಯಾರು ಹಾಕೊಂಡಿದ್ದಾರೋ ಅವರಿಗೆ ಅಂತೂ ಈ ಕಾಲೇಜ್ ಸಿಗುವಂಥ ಚಾನ್ಸಸ್ಸು ಬಹಳಷ್ಟು ಇರುತ್ತೆ. ನನ್ನ ವಿಡಿಯೋನ ನೋಡಿದವರು ಅಂದರೆ 3 ಗಂಟೆ ಒಳಗಾಗಿ ನೋಡಿದವರು ಅಪ್ರಾಕ್ಸಿಮೇಟ್ಲಿ 3000 ಜನ ಇದ್ದರು. ಈಗ ರಿಯಲ್ ಟೈಮ್ ವ್ಯೂಸಲ್ಲಿ ನೋಡಿದಾಗ 5000 ಜನ ನೋಡಿದ್ದಾರೆ. ಅದರಲ್ಲಿ 3000 ಜನ ನನ್ನ ವಿಡಿಯೋನ ನೋಡಿ, ನಾನು ವಿಡಿಯೋದಲ್ಲೇ ಮೊದಲಿಗೆ ಹೇಳಿದ್ದೇನೆ, ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ನೀವು ಆಪ್ಷನ್ ಎಂಟ್ರಿನ ಮಾಡಿಕೊಂಡು ಆಮೇಲೆ ವಿಡಿಯೋನ ನೋಡಿ ಅಂತ ಹೇಳಿದ್ದೇನೆ. ಆ ವಿಡಿಯೋದಿಂದ ಅಟ್ಲೀಸ್ಟ್ 2000 ಮೆಂಬರ್ಸ್ ಆದರೂ ಆಪ್ಷನ್ ಎಂಟ್ರಿಯನ್ನು ಆ ವಿಡಿಯೋನ ನೋಡಿದ ಮೇಲೆ ಹಾಕೊಂಡಿರ್ತಾರೆ. ಆದರೆ ಕರ್ನಾಟಕದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ 2 ಗಂಟೆಯಲ್ಲಿ ಆ ಒಂದು ವಿಷಯ ತಲುಪೋದು ಹೇಗೆ? ನನ್ನ ಹಳೆಯ ವಿಡಿಯೋದಲ್ಲಿಯೇ ಅನೇಕ ಜನರು ಆಪ್ಷನ್ ಎಂಟ್ರಿಯಲ್ಲಿ ನಾನು ಆ ಕಾಲೇಜನ್ನು ಹಾಕೊಂಡಿಲ್ಲ, ಇನ್ನೂ ಎಕ್ಸ್ಟೆಂಡ್ ಮಾಡಿ ಪ್ಲೀಸ್ ಅಂತ ಕೇಳ್ತಿದ್ದಾರೆ. ಈ ಒಂದು ವಿಷಯದಲ್ಲಿ ವಿದ್ಯಾರ್ಥಿಗಳದು ತಪ್ಪ ಅಥವಾ ಕೆಇಎ 2 ಗಂಟೆ ನೀಡಿರೋದು ತಪ್ಪ? ಎಲ್ಲವನ್ನ ಡಿಸ್ಕಸ್ ಮಾಡೋಣ. ನಾನೀಗ ಕೆಇಎ ಪರವಾಗಿ ಮತ್ತು ಫರೂಕನ್ನು ಯಾಡ್ ಮಾಡಿರುವಂತಹ ವಿದ್ಯಾರ್ಥಿಗಳ ಪರವಾಗಿ ಮಾತನಾಡ್ತೇನೆ. ಅದಾದ ಮೇಲೆ ಫರೂಕಿಯನ್ನು ಯಾಡ್ ಮಾಡದೇ ಇರುವಂತಹ ವಿದ್ಯಾರ್ಥಿಗಳ ಕೂಗನ್ನು ನಾನು ಹೇಳ್ತೇನೆ. ಈಗ ಕೆಇಎ ಪರವಾಗಿ ನಾನು ಮಾತನಾಡಿದ್ರೆ, ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಹಾಕೋದಕ್ಕೆ ಕೊಟ್ಟಿದ್ದೆವು. ಆಪ್ಷನ್ ಎಂಟ್ರಿ ಟೈಮಲ್ಲಿ ನೀವು ಪೂರ್ತಿಯಾಗಿ ನೀವು ಎಚ್ಚೆತ್ತುಕೊಂಡಿರಬೇಕಾಗುತ್ತೆ. ಕೆಇಎ ಕಡೆಯಿಂದ ಕೆಇಎ ವೆಬ್ಸೈಟಲ್ಲಿ ಬರುವಂತಹ ಪ್ರತಿಯೊಂದು ನೋಟಿಫಿಕೇಷನನ್ನು ನೀವು ಪದೇ ಪದೇ ಚೆಕ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ನಾವೀಗ MCCಯ ರಿಸಲ್ಟ್ ಅವರು ಆಲ್ರೆಡಿ ಬಿಟ್ಟಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ಟೈಮ್ ನಮಗಿಲ್ಲ. ನಾವು ಆಲ್ರೆಡಿ ಮಾಕ್ ರಿಸಲ್ಟನ್ನು ಬಿಡಬೇಕು, ಅದೇ ರೀತಿಯಲ್ಲಿ ಫೈನಲ್ ರಿಸಲ್ಟನ್ನು ಬಿಡಬೇಕು. ಅದು ಕೂಡ 25ನೇ ತಾರೀಕು ಒಳಗಾಗಿ. ನಾವು 22ನೇ ತಾರೀಕು ಬಿಟ್ಟರೆ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿಂದ ಆಲ್ ಇಂಡಿಯಾ ಕೋಟಾಗೆ ಜಂಪ್ ಆಗ್ತಾರೆ. ಆದ್ದರಿಂದ ನಾವು ಈ ರೀತಿಯಲ್ಲಿ 2 ಗಂಟೆ ಸಮಯವನ್ನು ನೀಡಿದ್ದೇವೆ ಅಂತ ನಾನು ಕೆಇಎ ಪರ್ಸನ್ ಆಗಿದ್ದರೆ ನಾನು ಹೇಳ್ತಾ ಇದ್ದೆ. ಇನ್ನೊಂದು ವಿಷಯವೇನೆಂದರೆ, ನಮ್ಮ ಈ ಒಂದು ಸಿಸ್ಟಮನ್ನು ನಡೆಸೋದಕ್ಕೆ ಅಟ್ಲೀಸ್ಟ್ ನಮಗೆ 1 ದಿವಸ ಅಥವಾ 2 ದಿವಸಗಳ ಕಾಲ ಸಿಸ್ಟಮನ್ನು ರನ್ ಮಾಡೋದಕ್ಕೆ ನಮಗೆ ಬೇಕಾಗ್ತದೆ. ಅಷ್ಟರಲ್ಲಿ ನೀವು ಹಾಕಿರುವಂತಹ ಆಪ್ಷನ್ ಎಂಟ್ರಿಗಳನ್ನು ರೀರನ್ ಮಾಡಿಕೊಂಡು ನಮ್ಮ ರಿಸಲ್ಟನ್ನು ಬಿಡಬೇಕಂದ್ರೆ ನಮಗೆ ಬಹಳಷ್ಟು ಟೈಮ್ ಹಿಡಿತದೆ. ಆದ್ದರಿಂದ ನಾವು 2 ಗಂಟೆಯನ್ನು ಮಾತ್ರ ಕೊಟ್ಟಿದ್ದೇವೆ. ಹಾಗೆ ವಿದ್ಯಾರ್ಥಿಗಳೇ, ನಿಮಗೆ ನಾವು ಒಂದು ವ್ಯಾಟ್ಸಪ್ಪಲ್ಲಿ ಒಂದು ನೋಟಿಸನ್ನು ಕಳಿಸಿದ್ದೆವು, ಅದು ಕೂಡ ನಿಮಗೆ ತಲುಪಿದೆ. ನಾವು ವ್ಯಾಟ್ಸಪ್ಪಲ್ಲಿ ನಿಮಗೆ ಕಳಿಸಿದ್ದೆವು, ಫರೂಕ್ ಕಾಲೇಜ್ ಆ್ಯಡ್ ಆಗಿದೆ, ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಳ್ಳಿ ಅಂತ ಕಳಿಸಿದ್ದೇವೆ ಅಂತ ಹೇಳ್ತಾರೆ ಈ ಕೆಇಎ ಅವರು. ಅದೇ ರೀತಿಯಲ್ಲಿ ಫರೂಕನ್ನು ಯಾಡ್ ಮಾಡಿರುವಂತಹ ಸ್ಟೂಡೆಂಟ್ಸ್ಗಳು ಏನು ಹೇಳ್ತಾರೆ, ಈಗ ನೀವು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗಿತ್ತು. 2 ಗಂಟೆಯಲ್ಲಿ ನಮಗೆ ಅವಕಾಶವನ್ನು ಕೊಟ್ಟಿದ್ದರು, ನಾವು ಆಪ್ಷನ್ ಎಂಟ್ರಿ ಹಾಕಿದ್ದೇವೆ. ನಾವು ಯೂಟ್ಯೂಬಲ್ಲಿ ಕರೆಕ್ಟಾಗಿ ನೋಡ್ತಾ ಇದ್ವು, ಕನ್ನಡಿಗ ರಾಕೇಶ್ ಅಂತ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ವು. ನಮಗೆ ಬೇರೆಯವರು ಕಾಲ್ ಮಾಡಿ ಹೇಳಿದ್ರು, ಈ ರೀತಿ ಕಾಲೇಜ್ ಆ್ಯಡ್ ಆಗಿದೆ, ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಳ್ಳೋದಕ್ಕೆ ನಾವು ಆಪ್ಷನ್ ಎಂಟ್ರಿಯಲ್ಲಿ 3 ಗಂಟೆ ಒಳಗಾಗಿ ಹಾಕೊಂಡ್ಬಿಟ್ಟಿದ್ದೆವು. ನಾನು ಈಗ ಫರೂಕಿ ಕಾಲೇಜನ್ನು ಯಾಡ್ ಮಾಡಿದ್ದೇನೆ, ನಮ್ಮ ಕಡೆಯಿಂದ ಯಾವುದೂ ತಪ್ಪಿಲ್ಲ. ಅದೇ ರೀತಿಯಲ್ಲಿ ಕೆಇಎ ಕಡೆಯಿಂದ ಯಾವುದೂ ತಪ್ಪಿಲ್ಲ. ನಮಗೆ ಮುಂಚಿತವಾಗಿ ಗೊತ್ತಿತ್ತು ಫರೂಕ್ ಕಾಲೇಜ್ ಯಾಡ್ ಆಗ್ತದೆ, ನಮಗೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ, ಅವಾಗ ನಾವು ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಬೋದು ಅಂತ ನಮಗೆ ಮುಂಚೆಯೇ ಗೊತ್ತಿತ್ತು. ಆದ್ದರಿಂದ ನಾವು ವೇಟ್ ಮಾಡ್ತಾ ಇದ್ದೆವು ಈ ನೋಟಿಫಿಕೇಶನ್ ಬರೋದಕ್ಕೆ. ಇಮಿಡಿಯೇಟ್ಲಿ ಬಂದ ತಕ್ಷಣ ನಾವು 2 ಗಂಟೆ ಒಳಗಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದೇವೆ. ಈ ರೀತಿ ಕೆಇಎ ಪರ್ಸನ್ ಆಗಿ ಮತ್ತು ನಾನು ಫರೂಕ್ ಕಾಲೇಜನ್ನು ಯಾಡ್ ಮಾಡಿರುವಂಥ ಸ್ಟೂಡೆಂಟ್ಗಳ ಪರವಾಗಿ ನಿಂತು ಮಾತನಾಡಿದರೆ ಈ ರೀತಿ ಮಾತನಾಡಬಹುದು. ಈಗ ಫರೂಕ್ ಕಾಲೇಜನ್ನು ಯಾಡ್ ಮಾಡದೇ ಇರುವಂತಹ ವಿದ್ಯಾರ್ಥಿಗಳ ಪರವಾಗಿ ನಾನು ನಿಂತು ಮಾತನಾಡಿದರೆ, ನೀವು ಬಿಟ್ಟಿರುವಂತಹ ಸಮಯ 1 ಗಂಟೆಯಿಂದ 2 ಗಂಟೆಗೆ ಅಥವಾ 2 ಗಂಟೆಯಿಂದ 3 ಗಂಟೆಗೆ. ನಾವು ಆ ಸಮಯದಲ್ಲಿ ಊಟವನ್ನು ಮಾಡ್ತಾ ಇದ್ದೀವಿ, ಆ ಸಮಯದಲ್ಲಿ ನಿದ್ದೆಯನ್ನು ಮಾಡ್ತಾ ಇದ್ದೀವಿ. ನಮಗೆ ಯಾವುದೇ ನೋಟಿಫಿಕೇಷನ್ಗಳು ಬಂದಿಲ್ಲ, ನಮ್ಮ ನೆಟ್ ಆನ್ ಇರಲಿಲ್ಲ. ನಾವು ಹಳ್ಳಿಯಲ್ಲಿ ವಾಸವಾಗಿದ್ದೆವು, ನಮಗೆ ಯಾವುದೇ ರೀತಿಯ ಇಂಟರ್ನೆಟ್ ಸೌಲಭ್ಯಗಳಿಲ್ಲ. ಆದ್ದರಿಂದ ನಮಗೆ ಯಾವುದೇ ರೀತಿಯ ನೋಟಿಸ್ಗಳು ಬಂದಿಲ್ಲ, ನಮಗೆ ಯಾರೂ ಕಾಲ್ ಕೂಡ ಮಾಡಿ ಹೇಳಿಲ್ಲ. ನಾನು ವ್ಯಾಟ್ಸಪ್ಪನ್ನು ಕೂಡ ಓಪನ್ ಮಾಡಿಲ್ಲ. ಇನ್ನು ನಾನು ಬ್ಯುಸಿ ಆಗಿರ್ತೇನೆ, ನನ್ನ ಪೇರೆಂಟ್ಸ್ಗಳು ಕೂಡ ಬ್ಯುಸಿ ಆಗಿರ್ತಾರೆ, ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂತಹ ಸಮಯದಲ್ಲಿ ಅವರು ಕೂಡ ನೋಡ್ಕೊಂಡಿಲ್ಲ. 2 ಗಂಟೆ ಒಳಗಾಗಿ ನಮಗೆ ಈ ಒಂದು ಮಾಹಿತಿ ಕೂಡ ಯಾವುದೂ ತಿಳಿದೇ ಇಲ್ಲ. ಆಮೇಲೆ ಯೂಟ್ಯೂಬಲ್ಲಿ ನೋಡ್ತೇನೆ, ಕನ್ನಡಿಗ ರಾಕೇಶ್ ಅವರು ಹೇಳಿದ್ದಾರೆ ಆಲ್ರೆಡಿ ಕಾಲೇಜ್ ಯಾಡ್ ಆಗಿ ಸಮಯ ಕೂಡ ಮುಗಿದು ಹೋಗಿದೆ ಅಂತ ಹೇಳ್ತಿದ್ದಾರೆ. ಇದೇನಾಯಿತು? ಇದು ಮೋಸ. ಇದು ಕೆಇಎ ಅವರು ಇನ್ನೂ ಟೈಮನ್ನು ಕೊಡಬೇಕಾಗಿತ್ತು. ಇದು ಯಾವ ರೀತಿ ಕೌನ್ಸಿಲಿಂಗ್? ಇಲ್ಲಿ ನಮಗೆ ಸಮಯಾವಕಾಶವನ್ನು ಕೊಡದೇನೆ 2 ಗಂಟೆಯಲ್ಲಿ ಒಂದು ಕಾಲೇಜನ್ನು ಯಾಡ್ ಮಾಡಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಬಿಟ್ಟು ಅದಕ್ಕೆ 2 ಗಂಟೆಯಲ್ಲಿ ನಮಗೆ ಕಾಲಾವಕಾಶವನ್ನು ಕೊಟ್ಟರೆ ಅದರಲ್ಲಿ ನಾವು ಹೇಗೆ ಆ ಕಾಲೇಜನ್ನು ಯಾಡ್ ಮಾಡ್ಕೊಳ್ಳೋದು?
ಇಲ್ಲಿ ಕೇವಲ ನಾವು ಒಬ್ಬರು ಇಬ್ಬರು ಇಲ್ಲ, ಇಲ್ಲಿ ಲಕ್ಷಾಂತರ ಜನರು ಇಲ್ಲಿ ಭಾಗವಹಿಸ್ತಾ ಇದ್ದಾವೆ. ಎಲ್ರಿಗೂ ಕೂಡ ಈ ನೋಟಿಸ್ ಬರಬೇಕಾಗಿತ್ತಲ್ಲ. KE ಅವರು ಮುಂಚೆಯೇ ನಮಗೆ ಈ ಒಂದು ವಿಷಯವನ್ನು ಹೇಳಬೇಕಾಗಿತ್ತಲ್ಲ. ಪ್ರಸನ್ನ ಅವರು ಕೂಡ ನಮಗೆ ಮುಂಚಿತವಾಗಿಯೇ ಈ ಒಂದು ವಿಷಯವನ್ನು ಹೇಳಬೇಕಾಗಿತ್ತು. ನಿಮಗೆ 2 ಗಂಟೆಗಳ ಕಾಲ ನಮಗೆ ಸಮಯವನ್ನು ಕೊಡ್ತೇವೆ, 2 ಗಂಟೆ ಕಾಲದಲ್ಲಿ ನೀವು ಇಮಿಡಿಯೇಟ್ಲಿ ಫರೂಕ್ ಕಾಲೇಜ್ ಆ್ಯಡ್ ಆಗಿದ ತಕ್ಷಣ ನೀವು ಹಾಕೊಳ್ಬೇಕಂತ ಕೊಡಬೇಕಾಗಿತ್ತು. ಯಾವುದೂ ಮಾಹಿತಿಯನ್ನು ಕೊಡದೆ ನೀವು ಈ ರೀತಿಯಲ್ಲಿ ನಮಗೆ ರಿಲೀಸ್ ಮಾಡಿ ಆಪ್ಷನ್ ಎಂಟ್ರಿಲಿ ಹಾಕೋದಕ್ಕೆ ಬಿಟ್ಟಿದ್ದೀರಿ. ನಾವು ಆಮೇಲೆ ನೋಡ್ತೇವೆ ಆಲ್ರೆಡಿ ಅದು ಕಾಲೇಜಿಗೆ ಸಮಯಾವಕಾಶ ಮುಗಿದು ಹೋಗಿದೆ, ನಾವು ಆಪ್ಷನ್ ಎಂಟ್ರಿಲಿ ಹಾಕೊಂಡೇ ಇಲ್ಲ. KE ಇದಕ್ಕೆ ಉತ್ತರವನ್ನು ಕೊಡಿ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಕಮೆಂಟ್ ಬಾಕ್ಸಲ್ಲಿ. ಈ ರೀತಿಯ ವಿದ್ಯಾರ್ಥಿಗಳ ಕೂಗಿಗೆ KE ಉತ್ತರವನ್ನು ಕೊಡಬೇಕಾಗಿದೆ. ನಾಳೆ ರಿಸಲ್ಟನ್ನು ಕೂಡ ಮಾಕ್ ರಿಸಲ್ಟನ್ನು ಬಿಡುವಂಥ ಸಾಧ್ಯತೆ ಇದೆ. ಆ ಮಾಕ್ ರಿಸಲ್ಟನ್ನು ಯಾವಾಗ ಬಿಡ್ತಾರೆ ನಿಮಗೆ ಗೊತ್ತಿರಬಹುದು. 25ನೇ ತಾರೀಕು ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಈ ಒಂದು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗೋದಕ್ಕೆ ಕೊನೆಯ ದಿನಾಂಕವಾಗಿರ್ತದೆ 25ನೇ ಸೆಪ್ಟೆಂಬರ್ ಅಂದು. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಡಿಸಿಷನನ್ನು ತೆಗೆದುಕೊಳ್ಳೋದಕ್ಕೆ KE ಅವರು ಕಾಲಾವಕಾಶನ ಕೊಡಬೇಕಲ್ಲ. ಈ 25ರ ಒಳಗಾಗಿ ರಿಸಲ್ಟನ್ನು ಬಿಡಬೇಕಲ್ಲ. ಆದ್ದರಿಂದ ಈ ಮಾಕ್ ರಿಸಲ್ಟನ್ನು ನಾಳೆಯೇ ಬಿಡುವಂಥ ಸಾಧ್ಯತೆ ಇದೆ. ಅಕಸ್ಮಾತಾಗಿ ನಾಳೆ ರಿಸಲ್ಟನ್ನು ಬಿಡೋದಕ್ಕೆ ಆಗಲಿಲ್ಲ ಅಂದರೆ ಮರುದಿನ ಬಿಡಬಹುದು. ಸಂಡೇ ನಿಮಗೆ ಬೆಳಗ್ಗೆ ಅಥವಾ ಯಾವುದಾದ್ರೂ ಸಮಯದಲ್ಲಿ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ, ಮಾಕ್ ರಿಸಲ್ಟ್. ಈ ಮಾಕ್ ರಿಸಲ್ಟನ್ನು ಬಿಟ್ಟ ನಂತರ ನಿಮಗೆ ಕಾಲಾವಕಾಶವನ್ನು ಕೊಡ್ತಾರೆ. 2 ರಿಸಲ್ಟನ್ನು ನೋಡ್ಕೊಳ್ಬೋದು. MCCಯಲ್ಲಿರುವಂತಹ ರಿಸಲ್ಟನ್ನು ಕೂಡ ನೋಡ್ಕೊಳ್ಬೋದು, KEಯಲ್ಲಿರುವಂತಹ ರಿಸಲ್ಟನ್ನು ನೋಡ್ಕೊಳ್ಬೋದು. 2ರಲ್ಲೂ ಯಾವುದಕ್ಕೆ ನಾವು ಅಡ್ಮಿಷನ್ ತೆಗೆದುಕೊಳ್ಬೋದು ಅಂತ ಡಿಸೈಡ್ ಮಾಡ್ಬೋದು. ನೀವು KEಯಿಂದ ಎಕ್ಸಿಟ್ ಆಗಬೇಕಂದ್ರೆ ನಿಮಗೆ ಅಲ್ಲಿ ಆಪ್ಷನ್ ಇರ್ತದೆ ಮಾಕ್ ರಿಸಲ್ಟನ್ನು ನೋಡಿಕೊಂಡು. ಅದೇ ರಿಯಲ್ ಅಲಾಟ್ಮೆಂಟನ್ನು ಯಾವಾಗ ಬಿಡ್ಬೋದಂದರೆ ಈ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ 1 ದಿವಸಗಳ ಕಾಲ ಎಕ್ಸಿಟ್ ಆಪ್ಷನ್ ಕೊಟ್ಟು ಅದರ ಮರುದಿನವೇ ಅಂದರೆ ನಿಮಗೆ ಮಂಡೇ ಅಂದರೆ ಸ್ಯಾಟರ್ಡೇ ದಿವಸ ನಿಮಗೆ ಏನಾದರೂ ಮಾಕ್ ರಿಸಲ್ಟ್ ಬಂದು ಮಂಡೇ ದಿವಸ ನಿಮಗೆ ಫೈನಲ್ ರಿಸಲ್ಟ್ ಬರ್ತದೆ. ಆದ್ದರಿಂದ ನಾವು ಕಾಯ್ದು ನೋಡಬೇಕಾಗಿದೆ ಎಲ್ಲಿಯವರೆಗೆ ಈ ಫೈನಲ್ ರಿಸಲ್ಟ್ ಬರ್ತದೆ ಅಂತ. ನನಗನ್ಸುತ್ತೆ ಮಂಡೇ ಅಂದು ಅಂದರೆ ಸೋಮವಾರದಂದು ನಿಮಗೆ ಈ ಒಂದು ರಿಸಲ್ಟ್ ಫೈನಲ್ ರಿಸಲ್ಟ್ ನಿಮ್ಮ ಕೈಯಲ್ಲಿರುತ್ತೆ. ಆ ಒಂದು ರಿಸಲ್ಟನ್ನು ತೆಗೆದುಕೊಂಡು ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೋದು. ಇನ್ನೊಂದು ವಿಷಯ ಏನು, ಫರೂಕ್ ಕಾಲೇಜ್ ಅಂತ ಹೆಸರಿದೆ, ಇದರಲ್ಲಿ ಮುಸ್ಲಿಂ ಮೈನಾರಿಟಿಗಳು ಸೀಟ್ಗಳು ಇರಬೇಕಾಗಿತ್ತು, ಯಾಕಿಲ್ಲ? ಇದು ಕೂಡ ಮೋಸ, KE ಮಾಡಿರುವಂತಹ ಮೋಸ. ಇದು KE ಮಾಡಿರುವಂತಹ ಮೋಸ ಅಲ್ಲ, DME ಮಾಡಿರುವಂತಹ ಮೋಸವೂ ಕೂಡ ಅಲ್ಲ. ಯಾಕಂದರೆ ಈ ಒಂದು ಕಾಲೇಜ್ಗೆ ಇಮಿಡಿಯೇಟ್ಲಿ ನಿಮಗೆ ಮುಸ್ಲಿಂ ಮೈನಾರಿಟಿ ಕಾಲೇಜ್ ಅಂತ ಪರ್ಮಿಷನ್ ಕೊಡೋದಿಲ್ಲ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಲ್ಲಿ ನಡೀತದೆ. ಆ ಒಂದು ಕಾಲೇಜ್ ಇರ್ತದಲ್ಲ, ಆ ಕಾಲೇಜ್ ಸ್ವಲ್ಪ ದಿವಸಗಳ ಕಾಲ ವೇಟ್ ಮಾಡಿ ಆ ಒಂದು ಕಾಲೇಜನ್ನು ಮುಸ್ಲಿಂ ಮೈನಾರಿಟಿ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಮಯಾವಕಾಶ ಹಿಡಿತದೆ. ಆ ಒಂದು ಮುಸ್ಲಿಂ ಮೈನಾರಿಟಿ ರಿಸರ್ವೇಷನನ್ನು ಮುಂದಿನ ವರ್ಷ ಸಿಗುವಂಥ ಚಾನ್ಸಸ್ಸು ಇರ್ತದೆ ಆ ಒಂದು ಕಾಲೇಜ್ಗೆ. ಆದ್ದರಿಂದ ಈ ವರ್ಷ ಅದರಲ್ಲಿ ಯಾವುದೇ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿಲ್ಲ ಈ ಮುಸ್ಲಿಂ ಮೈನಾರಿಟಿಯಲ್ಲಿ. ಮುಂದಿನ ವರ್ಷ ಈ ಒಂದು ಕಾಲೇಜಿನಲ್ಲಿ ಮುಸ್ಲಿಂ ಮೈನಾರಿಟಿ ಸೀಟ್ಸ್ಗಳು ಕೂಡ ಬರುವಂಥ ಸಾಧ್ಯತೆ ಇರ್ತದೆ. ಈಗ KE ಕೂಡ ಇದಕ್ಕೆ ಉತ್ತರವನ್ನು ಕೊಡಲಿ ಅಂತ ನಾವು ಭಾವಿಸ್ತೇವೆ. ಅಷ್ಟೇ ಅಲ್ಲದೆ ಈ ಒಂದು ಕೆಲವೊಂದು ವಿದ್ಯಾರ್ಥಿಗಳು ಯಾರು ಫರೂಕನ್ನು ಯಾಡ್ ಮಾಡ್ಕೊಂಡಿಲ್ವೋ ಅವರ ಅನ್ಯಾಯದ ಮಾತನ್ನು, ಅವರ ಅನ್ಯಾಯದ ಕೂಗನ್ನು ಕೂಡ ನೀವು ಕೇಳ್ಕೊಳ್ಳಿ, ಅದಕ್ಕೆ ಉತ್ತರವನ್ನು ಕೊಡಿ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.